ವರ್ಷಗಳಿಂದ ಬೆಂಕಿನೇ ಹಚ್ಚಿದ್ದಾರೆ, ಬೇರೆ ಏನು ಮಾಡ್ತಾ ಇಲ್ಲ. ಯಾಕೆಂದರೆ ಇಡೀ ರಾಜ್ಯದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಅಂದಾಗ ಚರ್ಚೆಗಳಾಗುತ್ತೆ, ಅಭಿವೃದ್ಧಿ ಆಗ್ತಿಲ್ಲ ಅಂತ ಹೇಳುವಂಥ ಸ್ಥಿತಿ ಬರುತ್ತೆ. ಹಾಗಾಗಿ ಈ ಥರ ಪದೇ ಪದೇ ಒಂದು ಬೆಂಕಿ ಹಚ್ಚುವಂಥದ್ದಾದರೆ ಜನರ ಮೈಂಡ್ ಡೈವರ್ಟ್ ಆಗುತ್ತೆ ಅನ್ನೋವಂಥದ್ದನ್ನು ಕಲ್ಪನೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ಇರುತ್ತೆ. ಇವತ್ತು ರಾಜ್ಯದಲ್ಲಿ ಏನು ಸ್ಥಿತಿ ಅಂದರೆ, ಕಾಂಗ್ರೆಸ್ಸಿನ ಸ್ಥಿತಿ ಏನು ಅಂದರೆ, ಮೊನ್ನೆ ನಡೆದಂತಹ ಬೈ ಎಲೆಕ್ಷನ್, ದಾವಣಗೆರೆ ಬೈ ಎಲೆಕ್ಷನ್ ಆದಮೇಲೆ ಇಡೀ ರಾಜ್ಯದಲ್ಲಿ ಒಂದು ಸ್ಥಿತಿ ಏನಂದರೆ, ಮುಸಲ್ಮಾನರು ಖಂಡಿತವಾಗ್ಲೂ ಕಾಂಗ್ರೆಸ್ ಪರವಾಗಿಲ್ಲ. ಅವ್ರು ಏನಿದ್ರು ಅವರ ಯಾವಾಗಲೂ ಉಪಯೋಗಿಸ್ಕೊಳ್ತಾರೆ, ಕೈ ಬಿಡ್ತಾರೆ ಅನ್ನೋವಂಥದ್ದನ್ನು ಚರ್ಚೆ ಇಡೀ ರಾಜ್ಯದಲ್ಲಿ ನಡೀತಾ ಇದೆ. ಮುಸಲ್ಮಾನರಿಗೆ ಸಿಗಬೇಕಾಗಿರೋಂಥ ಗೌರವ ಸಿಗಲಿಲ್ಲ, ಮುಸಲ್ಮಾನರಿಗೆ ಕೊಡಬೇಕಾಗಿರೋಂಥ ಸ್ಥಾನಮಾನಗಳು ಇಷ್ಟು ವರ್ಷಗಳ ಕಾಲ ಮುಸಲ್ಮಾನರು ಕಾಂಗ್ರೆಸ್ಸಿನ ಪಕ್ಷದ ಜೊತೆ ಇದ್ರೂ ಕೂಡ ಅವರಿಗೆ ಬೇಕಾಗಿರೋವಂಥದ್ದು ಏನೂ ಸಹಕಾರವನ್ನು ಕೊಡಲಿಲ್ಲ. ಇವತ್ತು ಅನ್ನಿಸ್ತು ಅವರಿಗೆ, ನಾವು ಇನ್ನು ಮುಸಲ್ಮಾನರನ್ನ ಓಲೈಕೆಯಿಂದ ಇಷ್ಟು ವರ್ಷಗಳನ್ನು ಮಾಡಿದ್ವಿ, ಇನ್ನೇನಾದರೂ ಓಲೈಕೆ ಮಾಡಬೇಕು ಅಂತ, ಬೇರೆ ಏನೂ ಇಲ್ಲ. ಒಂದು ಶಿಕ್ಷಣದ ವ್ಯವಸ್ಥೆಯಲ್ಲಿ ಎಲ್ಲ ಧರ್ಮವನ್ನು ಒಪ್ಪಬೇಕು, ಅಲ್ಲಿ ಒಂದು ಡಿಸಿಪ್ಲಿನ್ ಇರಬೇಕು. ಆ ಕಾರಣಕ್ಕೋಸ್ಕರ ಹಿಂದೆ ಮಾಡಿದಂಥ ಕಾನೂನನ್ನು ಇವತ್ತು ತಿದ್ದುಪಡಿ ಮಾಡಿ, ಇವತ್ತು ಹೇಗೆ ಅಂದರೆ, ಇವರು ಹಿಂದೆನೂ ಒಂದು ಮಾಡಿದ್ರು, ಪರಿಶಿಷ್ಟ ಜಾತಿಯವ್ರು ಬೇರೆ ಕೂತ್ರಿ, ಪರಿಶಿಷ್ಟ ಪಂಗಡದವ್ರು ಬೇರೆ ಕೂತ್ರಿ, ಹಿಂದುಳಿದ ವರ್ಗಗಳು ಬೇರೆ ಕೂತ್ರಿ, ಈ ಥರ ಮುಸಲ್ಮಾನರು ಬೇರೆ ಕೂತ್ರಿ ಅನ್ನುವಂಥ ಸ್ಥಿತಿಯನ್ನು ಕಾಂಗ್ರೆಸ್ ಸರ್ಕಾರ ಹಿಂದೆನೂ ಪ್ರಯತ್ನ ಮಾಡಿದ್ದು, ಇವತ್ತು ಅದನ್ನೇ ಮಾಡ್ತಾ ಇದೆ. ಇವತ್ತು ರಾಜ್ಯ ಸರ್ಕಾರ ಮಾಡಿರುವಂಥ ಅಘೋರ ಅನ್ಯಾಯ, ಮಕ್ಕಳಲ್ಲಿ ಈ ಥರದ ಬಿತ್ತನೆಯನ್ನು ಹಾಕುವಂಥದ್ದು ಇದೆಯಲ್ಲ, ಅದರ ಧರ್ಮಗಳ ಬಗ್ಗೆ ಹೇಳಿಕೊಡುವಂಥದ್ದು, ಮತ್ತು ಇದು ಓಲೈಕೆ. ಆಯಿತು, ನಾವು ಕೇಸರಿ ಶಾಲೆಯನ್ನು ಹಾಕಂತೀವಿ ದಿನ ಕಾಲೇಜಿಗೆ, ಸ್ಕೂಲಿಗೆ, ನಮ್ಮ ಮಕ್ಕಳಿಗೂ ಅದು ಆಸೆ ಇರುತ್ತೆ, ನಮ್ಮ ಧರ್ಮವನ್ನು ತೋರಿಸ್ಬೇಕು ಅಂತ. ಅದನ್ನು ಹೇಳುವಂಥದ್ದನ್ನಾದರೆ ಎಲ್ಲಿಗೆ ಹೋಗುತ್ತೆ? ಹಾಗಾಗಿ ರಾಜ್ಯ ಸರ್ಕಾರ ಇವತ್ತು ಅತ್ಯಂತ ಈ ಅನ್ಯಾಯದ ಒಂದು ಕೆಲಸವನ್ನು ಇವತ್ತು ರಾಜ್ಯ ಸರ್ಕಾರ ಮಾಡಿದೆ. ಖಂಡಿತವಾಗ್ಲೂ ಇದನ್ನು ಹಿಂಪಡಿಬೇಕು. ಇದು ಒಳ್ಳೆಯದಲ್ಲ. ಸರ್, ಕೇಸರಿ ಧರ್ಮ ಸಂಕೇತ ಅಲ್ಲ ಅಂತಂದ್ರೆ ಅದಕ್ಕೆ ಅವಕಾಶ ಇಲ್ಲ ಮಾತ್ರ ಸರ್ಕಾರ ಹೇಳಿದೆ. ನಾನು ಅದನ್ನೇ ಹೇಳೋದಲ್ಲ, ಇವತ್ತು ಕೇಸರಿ ಶಾಲ್ ಹಾಕೊಂಡ್ರೆ ನೀನೊಬ್ಬ ಕೋಮುವಾದಿ ಅನ್ನುವಂತಹ ಹೇಳಿಕೆಗಳು ನಮ್ಮ ಕಾಂಗ್ರೆಸ್ಸಿನ ನಾಯಕರುಗಳು ಇವತ್ತು ಬೆದರಿಕೆ ಹಾಕೋದ್ರ ಮೂಲಕ ಒಂದಷ್ಟು ಮಾಡ್ತಾ ಇರೋವಂಥದ್ದನ್ನು ನೋಡ್ತಾ ಇದ್ದೆ. ನಮಗೆ ಒಂದು ರೀತಿಯಾದಂಥ ಅಸಹ್ಯ ಆಗುತ್ತೆ. ಈ ರಾಜ್ಯದಲ್ಲಿ ಈ ರೀತಿಯಾದಂಥ ಓಲೈಕೆ ಮಾಡುವಂಥ ರಾಜ್ಯ ಸರ್ಕಾರ, ಒಂದು ಮುಸಲ್ಮಾನರಿಗೆ ನನ್ನ ವೋಟ್ಗಳು ಕಡಿಮೆ ಆಗಿದೆ ಅನ್ನುವಂಥ ಒಂದೇ ಕಾರಣ, ಇವತ್ತು ವೋಟ್ಗಳು ಕಡಿಮೆ ಆಗಿದೆ, ಇಡೀ ರಾಜ್ಯದಲ್ಲಿ ದಾವಣಗೆರೆ ತರನೇ ಎಲ್ಲ ಜಿಲ್ಲೆಗಳಲ್ಲೂ ಇದು ಹರಡುತ್ತೆ, ಮುಸಲ್ಮಾನರನ್ನ ನಾವು ಬರೀ ಉಪಯೋಗಿಸ್ಕೊಂಡಿದ್ದೀವಿ ಅನ್ನೋವಂಥ ಕಾರಣಕ್ಕೆ ಇವತ್ತು ಮಾಡ್ತಿರೋ ಓಲೈಕೆ ಇದೆಯಲ್ಲ, ಇದು ಹಿಂದೆ ಉತ್ತರ ಸಮಿತಿ ಹೈಕೋರ್ಟ್ ಕೂಡ ಸರಿ ಇಲ್ಲ ಅನ್ನೋ ಮಾತನ್ನು ಹೇಳಿದ್ರು. ಅಲ್ಲ, ಹಿಂದೆ ಆದಂಥ ಅದಕ್ಕೆ ಇದು ಹಿಜಾಬ್ ಪ್ರಕರಣಕ್ಕೆ ನಮಗೆಲ್ಲರಿಗೂ ಗೊತ್ತಿದೆ. ಅಲ್ಲೂ ಕೂಡ ಎಲ್ಲಿ ಈ ರೀತಿ ಆದಂಥದ್ದನ್ನು ಗೊಂದಲಗಳಾಗಬಾರ್ದು ಅನ್ನೋವಂಥದ್ದನ್ನು ಕೋರ್ಟ್ಗಳಲ್ಲಿ ಹಿಂದೆ ಹೇಳಿದ್ರು. ಮತ್ತೆ ಇವರು ಮಾಡೋವಂಥದ್ದು ಘೋರ ಆಗಬಾರ್ದಿತ್ತು. ರಾಜ್ಯ ಸರ್ಕಾರಕ್ಕೆ ತಮ್ಮನ್ನು ಕರೆಯಲಿಕ್ಕೆ ಕೆಲಸ ಕೊಡುವಂಥದ್ದು ವಾಪಸ್ ಹೋಗಿ ಒಳ್ಳೆಯದಲ್ಲ. ಈ ರೀತಿಯಾದಂಥ ಧರ್ಮಗಳ ಬಗ್ಗೆ ನೀವು ಈ ರೀತಿ ಮಕ್ಕಳಲ್ಲಿ ಭಾವನೆಗಳನ್ನು ಕೂರಿಸುವಂಥದ್ದು ಒಳ್ಳೆಯದಲ್ಲ. ಇದನ್ನು ಹಿಂಪಡಿಬೇಕು.